ಸುಬ್ಬು, ಇಷ್ಟೊತ್ತಲ್ಲಿ ಬುಕ್ ಓದ್ತಾ ಇದೆಯಾ? ನಾನು ಬಟ್ಟೆ ಹುಡುಕ್ತಾ ಇದ್ದೆ ಕಬೋರ್ಡಲ್ಲಿ, ಅವಾಗ ಬುಕ್ ಸಿಕ್ತು. ಈ ಬುಕ್ಕಲ್ಲಿ ಜೀವನದ ಬಗ್ಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗೊತ್ತಾ ಇದರಲ್ಲಿ. ಓಹೋ, ಜೀವನದ ಬಗ್ಗೆನಾ? ಏನಂತ ಇದೆ? ಹೆಂಡತಿ ಜೊತೆ ನಗ್ನಗ್ತಾ ಸಂಸಾರ ಮಾಡಬೇಕು ಅಂತ ಇದೆಯಾ? ಮೇಡಮ್, ಈ ಸಂಸಾರ, ಹೆಂಡತಿ, ಮನೆ, ಆಸ್ತಿ ಪಾಸ್ತಿ ಎಲ್ಲ ಭ್ರಮೆ ಮೇಡಮ್. ಜೀವನ ಅನ್ನೋ ಪ್ರಯಾಣದಲ್ಲಿ, ಅದರಲ್ಲೂ ಈ ಲೌಕಿಕ ಜಗತ್ತಲ್ಲಿ ಅಲೌಕಿಕವಾಗಿ ಬದುಕಬೇಕು ಅಂದರೆ ಆತ್ಮ ಸಂಶೋಧನೆ ಆಗಬೇಕು. ಸುಬ್ಬು, ಏನು ಮಾತಾಡ್ತಿದ್ಯಾ ನೀನು? ನೀನು ಪ್ಲೀಸ್ ಸ್ವಲ್ಪ ಕನ್ನಡದಲ್ಲಿ ಮಾತಾಡು, ನನಗೇನು ಅರ್ಥ ಆಗ್ತಾ ಇಲ್ಲ. ಕನ್ನಡದಲ್ಲಿ ಹೇಳಿದ್ರು ಕನ್ನಡದಲ್ಲಿ ಮಾತಾಡೋ ಅಂತಿದ್ರಲ್ಲ ಮೇಡಮ್. ಇದು ಕನ್ನಡನಾ? ನನಗೇನು ಅರ್ಥನೇ ಆಗ್ತಿಲ್ಲ. ಮತ್ತೆ ಇದು ತಮಾಷೆ ಮಾಡೋ ವಿಷಯ ಅಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಜ್ಞಾನ ಬೇಕು. ಮನಸ್ಸಲ್ಲಿ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಇರಬೇಕು. ನಮ್ಮ ಗುರಿ ಮುಕ್ತಿನ ಪಡೆಯೋದ್ರಲ್ಲಿ ಇರಬೇಕು. ಭವಬಂಧನಗಳನ್ನು ದಾಟಿ ಆತ್ಮ ಪರಮಾತ್ಮನಲ್ಲಿ ಲೀನವಾದರೆ ದೇಹ ನಶ್ವರ ಅನಿಸ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಮೇಡಮ್? ಮೇಡಮ್, ಈ ಪ್ರಕೃತಿ ಅನ್ನೋದೇ ನಮಗೆ ಪಾಠಶಾಲೆ. ದೇವರು ಸೃಷ್ಟಿ ಮಾಡಿರೋ ಪ್ರತಿಯೊಂದು ಅಣು, ಕಣ, ತೃಣನೂ ನಮಗೆ ಪಾಠ ಹೇಳ್ಕೊಡುತ್ತೆ. ತೆಂಗಿನ ಮರ, ಅದನ್ನು ನಾವು ಕಲ್ಪವೃಕ್ಷ ಅಂತ ಹೇಳ್ತೀವಿ. ತೆಂಗಿನ ಮರ ಯಾವ ಸ್ವಾರ್ಥ ಇಲ್ದಿರ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬದುಕಿರೋ ಮರ. ಆ ಮರ ಸತ್ತು ಮಣ್ಣಲ್ಲಿ ಮಣ್ಣಾದ ಮೇಲೂ ಗೊಬ್ಬರ ಆಗಿ ಮಣ್ಣಿಗೆ ಫಲವತ್ತತೆ ಕೊಡುತ್ತೆ. ಮನುಷ್ಯನೂ ಹಾಗೆ ಯೋಚನೆ ಮಾಡಬೇಕು ಮೇಡಮ್. ಅದೇ ರೀತಿ ಬದುಕಬೇಕು. ನಮ್ಮ ಜೀವನದಲ್ಲಿ ಏನು ಮುಖ್ಯ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆಗಲೇ ಮುಕ್ತಿ ಕಡೆ ಹೆಜ್ಜೆ ಇಡೋದಕ್ಕೆ ಸಾಧ್ಯ. ಸುಬ್ಬು, ಏನಾಯ್ತು ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ಬಿಟ್ಟೆ? ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೆ ಇಂಥ ಯೋಚನೆಗಳು ಯಾಕೆ ಬರ್ತದೆ ಸುಬ್ಬು? ಅಲ್ಲ, ನೀನು ಈ ವಯಸ್ಸಲ್ಲಿ ಓದಬೇಕಾಗಿರೋದು ಇಂಥ ಪುಸ್ತಕ ಅಲ್ಲ. ಮೊದಲು ಇದನ್ನ ಎತ್ತಿಡು ಎಲ್ಲಾದರೂ. ಅಲ್ಲ ಸುಬ್ಬು, ಪ್ರೀತಿಯಲ್ಲಿ ಮುಳುಗಬೇಕಾಗಿರೋ ವಯಸ್ಸಲ್ಲಿ ವೈರಾಗ್ಯದಲ್ಲಿ ಮುಳುಗ್ತಿದ್ಯಲ್ಲ. ನೀನೇನಾದರೂ ಈ ಥರ ಯೋಚನೆ ಮಾಡಿಕೊಂಡು ಮನೆ ಬಿಟ್ಟು ಮಠ ಹುಡ್ಕೊಂಡು ಹೋಗ್ಬಿಟ್ರೆ ನನ್ನ ಗತಿ ಏನಾಗ್ಬೇಕು ಆಮೇಲೆ? ಮೇಡಮ್, ನನಗೂ ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿ ಎಲ್ಲ ಮುಗಿದ ಮೇಲೆ ಆಧ್ಯಾತ್ಮದ ಬಗ್ಗೆ, ಮುಕ್ತಿ ಬಗ್ಗೆ ಯೋಚನೆ ಮಾಡ್ಬೋದು. ಈಗ ಸದ್ಯಕ್ಕೆ ಇದರಲ್ಲಿರೋ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ. ಓ ಹಾಗಾ? ಅಷ್ಟರಲ್ಲಿ ನಿನ್ನ ಮನಸ್ಸಲ್ಲಿ ಏನಾದರೂ ಪ್ರೀತಿ ಹುಟ್ಬಿಟ್ರೆ? ಪ್ರೀತಿನ? ಅದು ಯಾವಾಗಲೂ ನನ್ನ ಮನಸ್ಸಲ್ಲಿ ಇದ್ದೇ ಇರುತ್ತಲ್ಲ ಮೇಡಮ್. ವಸುಧೈವ ಕುಟುಂಬಕಂ ಅನ್ನೋ ಹಾಗೆ ಈ ಪ್ರಪಂಚನೇ ನನ್ನ ಕುಟುಂಬ ಅಂದ್ಕೊಂಡಿರೋ ನಾನು. ಭೂಮಿ ಮೇಲೆ ಇರೋರು ಎಲ್ಲರೂ ನನ್ನ ಕುಟುಂಬದವರೇ. ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ ಮೇಡಮ್. ಅಪ್ಪ ತಂದೆ, ಭೂಮಿ ಮೇಲೆ ಇರೋರು ಎಲ್ಲರೂ ಪ್ರೀತಿಸೋದಕ್ಕೂ ಹೆಂಡತಿನ ಪ್ರೀತಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ವ್ಯತ್ಯಾಸದ ಬಗ್ಗೆ ನಾನೇ ಒಂದು ಪುಸ್ತಕ ಬರೀತೀನಿ, ಅದನ್ನ ಓದುವಂತ ಇವಾಗ ಮಲ್ಕೊ. ಮೇಡಮ್, ಬದುಕನ್ನ, ಪ್ರಪಂಚನ ಅರ್ಥ ಮಾಡ್ಕೋಬೇಕು ಅಂದರೆ ತುಂಬ ಪ್ರಬುದ್ಧತೆ ಬೇಕು ಮೇಡಮ್. ಸಾಕೀಗ ಮಲ್ಕೋ ಹೋಗೋ. ಗುಡ್ ನೈಟ್ ಮೇಡಮ್. ಮೊದಲು ಇಂಥ ಪುಸ್ತಕಗಳು ಇವನ ಕೈಗೆ ಸಿಗ್ತಿರೋ ಹಾಗೆ ಬಚ್ಚಿಡ್ಬೇಕು. 26 ವಯಸ್ಸಲ್ಲಿ 76 ಥರ ಮಾತಾಡ್ತಾನೆ. ಜೀವನದಲ್ಲಿ ಎಲ್ಲರನ್ನ ಪ್ರೀತಿಸ್ತೀನಿ. ಸುರೇಂದ್ರ ಮಾವ ಮಲಗಿದ್ದಾರೆ. ಗಲಾಟೆ ಮಾಡಬೇಡ, ಸೈಲೆಂಟಾಗಿ ಹೋಗಿ ತಾಜಿ ಮಾಡಬೇಕು. ಹೆಂಗೆ ರೂಮರ್ಗೂ ಕರ್ಕೊಂಡು ಬಂದ್ಬಿಟ್ಟೆ. ಇರಿ, ಹೈಫೈ ಕೊಡು. ನಾನು ಹೈಫೈ ಕೊಡಲ್ಲ, ಶೇಕೆಂಡ್ ಮಾತ್ರ ಕೊಡೋದು. ಸರಿ ಆಯ್ತು, ಶೇಕೆಂಡ್. ಗುಡ್ ಗರ್ಲ್. ಹೋಗು ಮಲ್ಕೋ. ಹೋಗು. ಪುಟ, ಯಾಕಮ್ಮ ಎದ್ದು ಕೂತಿದೀಯಾ? ನಿದ್ದೆ ಬರ್ಲಿಲ್ವಾ? ಮಲ್ಕೋ.
ಲೇ ವಿಶಾಲು ಎದ್ದೇಳೆ ಟೀ ಮಾಡೆ. ಅಲ್ಲ ರೀ, ಯಾವಾಗಲೂ ಕಾಫಿ ಕುಡಿತಿದ್ದವ್ರು ಇವತ್ತೇನು ಟೀ ಕೇಳ್ತಾ ಇದ್ದೀರಾ? ಏನೋ ಟೀ ಕುಡಿಬೇಕು ಅನ್ಸ್ತು ಕಣೆ, ಹೋಗಿ ಮಾಡೆ. ರೀ ಇದೇನ್ರಿ ಮನೆ ತುಂಬ ಸಾಂಬ್ರಾಣಿ ಧೂಪ ಘಮ ಘಮ ಅಂತ ಇದೆ. ಧನನು ಶ್ರಾವಣಿಯಮ್ಮವರು ಪೂಜೆ ಮಾಡ್ತಿರ್ಬೇಕು. ಹೋಗೆ ಟೀ ಮಾಡೆ. ಅಯ್ಯೋ ಕಣ್ಬಿಡ. ಬಿಸಿ ಬಿಸಿ ಟೀ. ಅಳಿಂದ್ರೆ ನೀವಾ? ಹೌದು ಮಾವ, ನಿಮಗೆ ಅಂತ ಬೆಳ್ಳಂಬೆಳಿಗ್ಗೆ ಸುಬೇ ಮಾರ್ನಿಂಗ್ ಎಂದು ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬಂದಿದ್ದೀನಿ. ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂತೆ, ತೆರೆಯೋ ಬಾಗಿಲನು ರಾಮ. ಅಳಿಂದ್ರೆ ನೀವು ಟೀ ಮಾಡ್ಕೊಂಬಂದಿರೋದೇನೋ ಒಂದು ಕನಸು ಅಂದ್ಕೊಳ್ಳೋಣ. ಆಡ್ ಬೇರೆ ಕೇಳಿಸ್ತಿದೆ. ಇದು 2 ಕನಸಾ? ಅದು 2 ಕನ್ಸುದೆ. ಯಾರು ಹಾಟಿದ್ದಾರೆ ಅಂತ ನೀವೇ ಬಂದು ನೋಡಿ. ಒಲಿದರು ಚೆನ್ನ ಮುನಿದರು ಚೆನ್ನ, ನಿನ್ನ ಸರೆಯೇ ಬಾಳಿಗೆ ಚೆನ್ನ, ನಾನಿನ್ನ ಪಾದದ ಧೂಳಾದರೂ ಚೆನ್ನ, ಸ್ವೀಕರಿಸು ನನ್ನ ಸ್ವಾಮಿ. ಅಮೋರೆ ಆರತಿ ತಗೊಳ್ಳಿ. ನಾವಿನ್ನು ಸ್ನಾನ ಮಾಡಿಲ್ಲ. ಅದಕ್ಕೆ ಯಾಕೆ ಅಂತರಂಗ ಶುದ್ಧವಾಗಿದ್ರೆ ಸಾಕು ಅಂತ ಆ ದೊಡ್ಡವರೇ ಹೇಳಿದಾರಲ್ಲ. ದೊಡ್ಡ ಮಾತು. ಅಲ್ಲ ಬೀಗ್ತಿ ಅಮ್ಮ, ಬೆಳಿಗ್ಗೆ ಎದ್ದು ಎಲ್ಲ ಮನೆ ಕೆಲಸ ಮಾಡಿ ಹಾಡು ಹಾಡ್ಕೊಂಡು ತುಳಸಿ ಪೂಜೆನೂ ಮಾಡ್ತಾ ಇದ್ದೀರಾ? ಇನ್ಮೇಲೆ ಎಲ್ಲ ಹೀಗೇನೆ. ದೇವರ ಮೇಲೆ ಭಕ್ತಿ ಜಾಸ್ತಿ ಆಗಿದೆ. ಕಾಂತಮ್ಮತ್ತೆ, ಆದರೂ ನೀವು ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ನನಗೆ ನೋಡಪ್ಪ, ಪ್ರಪಂಚನೇ ಹೀಗಲ್ವಾ? ಕೆಟ್ಟ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಯಾಕೆ ಏನು ಅಂತ ಯಾರೂ ಪ್ರಶ್ನೆ ಮಾಡಲ್ಲ. ಅದೇ ಒಳ್ಳೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದರೆ ಎಲ್ಲರೂ ನಂಬೋಕೆ ಆಗ್ತಿಲ್ಲ. ಏನು ನಡೀತಿದೆ, ಯಾಕೆ, ಏನು, ಎತ್ತ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಕೆಟ್ಟ ಪ್ರಪಂಚ. ಕರೆಕ್ಟಾಗಿ ಹೇಳಿದ್ರಿ ಮಮ್ಮಿ. ಮಾವ ಅತ್ತೆ, ಇನ್ಮೇಲೆಲ್ಲ ಹೀಗೆ ಆರಾಮಾಗಿರುತ್ತೆ. ನೀವು ತಲೆಗೆಡ್ಸ್ಕೊಬೇಡಿ. ತಗೊಳ್ಳಿ ಟೀ ಕುಡೀರಿ, ಆರಾಮಾಗಿ ಟೀ ಕುಡೀರಿ. ತಗೊಳ್ಳಿ. ಬಾಬಾ, ಟೀ ನೀವೇ ಮಾಡಿದ್ದ? ಯಾಕೆ ಸುಬ್ಬು, ಯಾಕೆ ನಾನು ಮಾಡಬಾರ್ದಾ? ನೋಡು, ನೀವೆಲ್ಲ ನಮ್ಮ ಮನೆಯವರು ಅಂದಮೇಲೆ ನಾನು ಮಾಡೋದ್ರಲ್ಲಿ ತಪ್ಪೇನಿದೆ? ಇವರೆಲ್ಲ ಇಷ್ಟು ದಿನ ನಮ್ಮ ಸೇವೆ ಮಾಡಿಲ್ವಾ? ಅಂಥದ್ರಲ್ಲಿ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ತಗೋ ಟೀ ಕುಡಿ. ನೀವು ನಮ್ಮ ಸೇವೆ ಮಾಡೋದು ಏನು ಬಾವ? ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ರೀ ನೀವು ಹೇಳ್ದಾಗೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ತರಕಾರಿನೂ ತಂದಿದ್ದೀನಿ, ತಗೊಳ್ರಿ. ಆಯ್ತು, ಒಳಗಿಡು, ಬರ್ತೀನಿ. ಮೇಡಮ್ ಅವರೇ ತಗೊಳ್ಳಿ, ನಿಮಗೆ ಅಂತ ಸ್ಪೆಷಲ್ಲಾಗಿ ಮಂಡ್ಯದ ಸಕ್ಕರೆ ಹಾಕಿ ಸ್ಪೆಷಲ್ ಟೀ ಮಾಡ್ಕೊಂಬಂದಿದ್ದೀನಿ, ತಗೊಳ್ಳಿ. ರೀ ಏನ್ರಿ ಇದು? ನೀವು ಯಾಕೆ ಅವಳಿಗೆ ಟೀ ಮಾಡ್ಕೊಡ್ಬೇಕು? ಅವಳು ಮನೆಯವ್ರ ಸೇವೆ ಮಾಡಬೇಕು ಹೊರತು ನೀವು ಅವಳ ಸೇವೆ ಮಾಡಬಾರ್ದು. ಧನಲಕ್ಷ್ಮಿ, ಸ್ವಲ್ಪ ಮೆತ್ತಗೆ ಮಾತಾಡಮ್ಮ. ನೋಡು, ಹಿರಿಯರು ಕಿರಿಯರು ಅಂತ ಇರ್ತಾರೆ, ಗೊತ್ತಾಗಲ್ವೇನಮ್ಮ ನಿನಗೆ? ನೋಡು, ಮನೆಯವರು ಅಂತ ಅಂದಮೇಲೆ
ಎಲ್ಲರೂ ಒಂದೇ ಅಲ್ವಾ ಅನಂತ ಶಯನ? ಅತ್ತೆ ಅದು ಹೇಗೆ ಒಂದೇ ಆಗಕ್ಕೆ ಸಾಧ್ಯ? ನಾನಾಗ್ಲಿ ಅಮ್ಮ ಆಗಲಿ ಅವಳನ್ನ ಮನೆಯವಳು ಅಂತ ಒಪ್ಕೊಂಡಿಲ್ಲ. ಅಮ್ಮ ನಿನಗಾದ್ರೂ ಬುದ್ಧಿ ಬೇಡವೇನಮ್ಮ? ಅಳಿಯನ್ ಕೈಲಿ ಇವಳು ಸೇವೆ ಮಾಡಿಸ್ತಿದೆಯಲ್ಲ. ಅದು ಹಂಗಲ್ಲ ದನ, ಹಳ್ಳಿ ಅಂದರೆ ಬಲವಂತವಾಗಿ. ಸುಮ್ಮನೆ ಇರಮ್ಮ. ಅಲ್ಲ ಸುಬ್ಬು, ನನ್ನ ಗಂಡನ ಕೈಲಿ ನೀನು ಹೆಂಡತಿ ಸೇವೆ ಮಾಡಿಸ್ತಿದೆಯಲ್ಲ, ಇದಕ್ಕೇನಾ ನಾವು ಯಾರು ಮನೆ ಬಿಟ್ಟು ಹೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳಿದ್ದು? ಥೋ ಹಂಗಲ್ಲ ಕಣೆ ಅಕ್ಕ. ಬಾವ ಟೀ ಮಾಡಿದ್ರು ಎಲ್ರಿಗೂ ತಂದ್ಕೊಟ್ರು, ಹಂಗೆ ಮೇಡಮ್ಗೂ ತಂದ್ಕೊಡ್ತಾ ಇದಾರೆ ಅಷ್ಟೇ. ಆಹಾ, ಈ ಮಾತನ್ನೆಲ್ಲ ಚೆನ್ನಾಗಿ ಮಾತಾಡ್ತೀಯ ರೀ. ನೀವು ಮನೆ ಕೆಲಸ ಮಾಡೋದು ಬೇಕಾಗಿಲ್ಲ, ಕಂಡವ್ರ ಸೇವೆ ಮಾಡೋದು ಬೇಕಾಗಿಲ್ಲ. ನಡೀರಿ ನಡೀರಿ ಒಳಗೆ. ನಮ್ಮ ಧನಲಕ್ಷ್ಮಿ ಯಾಕೆ ಹಿಂಗೆ ಆಡ್ತಿದ್ದಾಳೆ? ಮಾತಿಗೂ ತಪ್ಪು ತಿಳ್ಕೊತಾ ಇದ್ದಾಳಲ್ಲ. ಅವಳ ಮನಸ್ಸಲ್ಲಿ ಏನು ಓಡ್ತಿದೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅಮ್ಮ, ಬಾವಂಗೆ ರೆಡಿ ಆಗಿ ಹೇಳು, ಯಜಮಾನ್ರ ಮನೆಯಲ್ಲಿ ಕೆಲಸ ಕೇಳಕ್ಕೆ ಕರ್ಕೊಂಡು ಹೋಗಿ ಬರ್ತೀನಿ. ಸುಬೋ, ಅವತ್ತೊಂದು ದಿನ ಈ ಮನೆಗೆ ಬಂದಿದ್ದೆ ಕಣ, ಅದೇ ಅದೃಷ್ಟ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಈ ಮನೇಲಿ ಕೆಲಸ ಕೇಳೋ ಭಾಗ್ಯ ನನಗೆ ಸಿಕ್ಕಿದೆ. ಕೆಲಸ ಏನಾರ ಸಿಕ್ಕಿಬಿಟ್ರೆ ನಾನೇ ಭಾಗ್ಯವಂತ, ಆಹಾ ನಾನೇ ಪುಣ್ಯ. ಬಾವ ಒಂದು ನಿಮಿಷ ಫಸ್ಟ್ ಟ್ರೈ ಮಾಡೋಣ. ನಾನು ಹೋಗಿ ಕೇಳ್ಕೊಂಡು ವಿಚಾರಿಸ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ನೀವು ಇಲ್ಲೇ ಇರಿ. ಅದಕ್ಕೆ ಅಂತ ಸುಬ್ಬು, ಕಾಯಕವೇ ಕೈಲಾಸ ಅಂತಾರೆ. ಕಾಯಕ ಸಿಗಬೇಕಾದಾಗ ಕಾಯಬೇಕು ಅನ್ನೋದ್ರೆ ಕಾಯಣ ಬಿಡು, ಕಾಯೋದ್ರಲ್ಲೇನು ತಪ್ಪಿಲ್ಲ. ಹೋಗೋ ನೀನು, ಹೋಗಿ ಮಾತಾಡ್ಕೊಂಬ. ಈ ಮನೇಲಿ ನನಗೆ ಪರ್ಮನೆಂಟಾಗಿ ಒಂದು ಕೆಲಸ ಅಂತ ಸಿಕ್ಬಿಟ್ರೆ ಆ ಶ್ರಾವಣಿ ಮೇಡಮಿಂದ ತಪ್ಪಿಸ್ಕೊಂಡ್ಬಿಡ್ಬೋದು. ಮಿನಿಸ್ಟ್ರ್ ಕ್ಲೋಸ್ ಆಗಿಬಿಟ್ರೆ ಆಮೇಲೆ ಮಿನಿಸ್ಟ್ರನ್ನ ಹಾಗೇ ನನ್ನ ಕೈಗೊಂಬೆ ಥರ ಆಟಾಡಿಸ್ಬಿಡ್ಬೋದು. ಒಂದಿನ ರಾಜಕೀಯದಲ್ಲಿ ನಾನು ರಾಜನಾಗಿ ಮೆರಿಬೋದು. ಈ ಕಾಂಟ್ರಾಕ್ಟು ಟೆಂಡರು ಅಂತೆಲ್ಲ ಹೇಳ್ಕೊಂಡು ಕೋಟಿ ದುಡ್ಡು ಮಾಡ್ಬೋದು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ ಅಂತಾರಲ್ಲ, ಅದೇನೋ ಹೇಳ್ತಾರಲ್ಲ, ಏನು ಬಂಪ್ಸ್, ಗೂಸ್ ಬಂಪ್ಸ್ ಅಂತ ಹಾಗೆ ಆಗ್ತಾ ಇದೆ. ಈ ಸುಬ್ಬುನ ಹೇಗಾದ್ರೂ ಮಾಡಿ PA ಕೆಲಸದಿಂದ ಕಿತ್ತಾಕ್ಬೇಕು. ಅದಕ್ಕೆ ಮಿನಿಸ್ಟ್ರಿಗೆ ನಾನು ಬಕೀಟ್ ಹಿಡಿದು ಹತ್ರ ಆಗಬೇಕು. ಸುಬ್ಬುನ ಕಿಕ್ಔಟ್ ಮಾಡಿ ಆ ಜಾಗಕ್ಕೆ ನಾನು ಬಂದರೆ ಆಹಾ, ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಸುಂದರ, ನಿನ್ನ ಬದುಕು ನೆನೆಸ್ಕೊಂಡ್ರೆ ಸೂಪರ್ ಕಣ. ಶ್ರಾವಣಿಯಮ್ಮ, ಧನಲಕ್ಷ್ಮಿ ಹಾಗೆ ಮಾತಾಡಿದ್ದಕ್ಕೆ ನೊಂದ್ಕೋಬೇಡಿ. ಒಂದೊಂದ್ಸರಿ ನೇರವಾಗಿ ಮಾತಾಡ್ಬೇಡೋಣ ಅನಿಸುತ್ತೆ, ಆದರೆ ಧನಲಕ್ಷ್ಮಿ ಇರೋ ಪರಿಸ್ಥಿತಿಗೆ ನಾವೇನು ಹೇಳಿದ್ರು ಅವಳಿಗೆ ಅರ್ಥ ಆಗಲ್ಲ. ಪರವಾಗಿಲ್ಲ ಬಿಡಿ ಅತ್ತೆ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅವ್ರು ಹಂಗೆ ಮಾತಾಡಿದ್ದಕ್ಕೆ ನನಗೇನೂ ಬೇಜಾರಾಗಲಿಲ್ಲ. ನನ್ನ ಉದ್ದೇಶ ಇರೋದು ಅವ್ರ ಜೀವನ ಸರಿ ಹೋಗಬೇಕು ಅನ್ನೋದು. ಅಲ್ಲ, ಅವ್ರು ಆ ಸೋಂಬೇರಿ ಗಂಡನ್ನ ಎಷ್ಟು ವರ್ಷ ಸಹಿಸ್ಕೊಂಡಿದ್ದಾರೆ. ಅವ್ರಿಗೆ ಜವಾಬ್ದಾರಿ ಬರಬೇಕು ಅಂದರೆ ಧನಲಕ್ಷ್ಮಿ ಅದಕ್ಕೇನು ತಿದ್ಕೋಬೇಕು. ಹಂಗೆ ನೋಡೋಕೆ ಹೋದ್ರೆ ಅವರಿಬ್ಬರು ಬದಲಾಗಬೇಕು. ಅದು ಸರಿ ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯ ನಮ್ಮ ಅಳಿಯಂದ್ರನ್ನ ನಿಮ್ಮ ತಂದೆಯವ್ರ ಹತ್ರ ಕರ್ಕೊಂಡು ಹೋಗಿದ್ದಾರಲ್ಲ, ಅವ್ರಿಗೆ ಕೆಲಸ ಸಿಕ್ಕುತ್ತಾ? ನನಗೇನೋ ಅನುಮಾನ ಆತ. ಅಪ್ಪ ಆಗಲಿ ಚಿಕ್ಕಪ್ಪ ಆಗಲಿ ನೀಯಾಗಿ ನೋಡ್ತಾರೆ, ನಿಷ್ಠೆ ನೋಡ್ತಾರೆ.
ಅವ್ರ ಹತ್ರ ಕೆಲಸ ಮಾಡಬೇಕು ಅಂದರೆ ತುಂಬ ಜವಾಬ್ದಾರಿ ಇರಬೇಕು, ತುಂಬ ಪ್ರಾಮಾಣಿಕತೆ ಇರಬೇಕು. ಅಳಿಂದರಿಗೆ ಪ್ರಾಮಾಣಿಕತೆ, ನಿಯತ್ತು, ನಿಷ್ಠೆ ಇವು ಯಾವ ಪದಗೂ ಅರ್ಥನೇ ಗೊತ್ತಿಲ್ಲಮ್ಮ. ಅಲ್ಲಿಗೆ ಅವ್ರಿಗೆ ಕೆಲಸ ಸಿಗೋದು ಡೌಟೇ. ಬರೀ ಅಷ್ಟು ಮಾತ್ರ ಅಲ್ಲ ಮಾವ, ನನಗೆ ಅವರಲ್ಲಿ ಕೆಲಸ ಮಾಡೋದೇ ಇಷ್ಟ ಇಲ್ಲ. ಅವ್ರು ಎಲ್ಲೇ ಕೆಲಸಕ್ಕೆ ಸೇರಿಕೊಂಡ್ರು ಅವರಿಗೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಅನಿಸ್ಬೇಕೇ ಹೊರತು ಸಂಬಂಧ ಇದೆ ಅನ್ನೋ ಸಲಿಗೆಯಲ್ಲಿ ಕೆಲಸ ಕದಿಯೋ ಹಾಗಾಗಬಾರ್ದು. ಅದು ಅಲ್ಲದೆ ಅದು ನನ್ನ ತವ್ರ ಮನೆ, ಅದಕ್ಕೆ ನನ್ನನ್ನು ಕಂಡ್ರೇ ಆಗಲ್ಲ. ಅಂಥದ್ರಲ್ಲಿ ಅವ್ರ ಗಂಡ ನನ್ನ ತವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಹಿಂಜರಿಕೆನೂ ಅವ್ರ ಮನಸ್ಸಲ್ಲಿ ಬರಬಾರ್ದು. ಶ್ರಾವಣಿಮ್ಮ, ನೀವು ಎಷ್ಟೆಲ್ಲ ಯೋಚನೆ ಮಾಡ್ತೀರಾ. ಧನಲಕ್ಷ್ಮಿಗೆ ನಿಮ್ಮ ಒಳ್ಳೆ ಮನಸ್ಸು ಅದು ಯಾವಾಗ ಅರ್ಥ ಆಗುತ್ತೋ ಏನೋ. ಗುಡ್ ಮಾರ್ನಿಂಗ್ ಯಜಮಾನ್ರೆ. ಸರ್ ಗುಡ್ ಮಾರ್ನಿಂಗ್. ಯಜಮಾನ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳು. ಯಜಮಾನ್ರೆ, ಪಾರ್ಟಿ ಆಫೀಸಲ್ಲಿ ಅಥವಾ ನಿಮ್ಮ ಹೆಸರಲ್ಲಿರೋ ಯಾವ ಕಂಪ್ನಿಲಾದರೂ ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಸಿಗುತ್ತೆ ಯಜಮಾನ್ರೆ? ಕೆಲಸನ? ಯಾಕೆ? ಮತ್ತೇನೋ ಹೊಸ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋ ಆಗಿದೆ. ಆ ಥರ ಏನಿಲ್ಲ ಸರ್. ಯಾವುದಾದ್ರೂ ಒಂದು ಚಿಕ್ಕ ಕೆಲಸ ಇದ್ರೂ ಸಾಕು. ಎಜುಕೇಷನ್ ಇಂಪಾರ್ಟೆಂಟ್ ಇಲ್ಲದಿರೋವಂಥ ಕೆಲಸ ಅಥವಾ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬೇಡದೇ ಇರೋವಂಥ ಕೆಲಸ, ಯಾವ ಕೆಲಸ ಆದರೂ ಇದ್ದರೆ ಸಾಕು. ತುಂಬ ಉಪಕಾರ ಆಗುತ್ತೆ. ಏನು ಇಲ್ಲಿನ ಕೆಲಸ ಬಿಡ್ತಾ ಇದೆಯಾ? ಅಲ್ಲ, ಮತ್ತೆ ಈ ಮನೆಗೆ ಬರಬಾರ್ದು ಅಂತ ಏನಾದ್ರು ನಿರ್ಧಾರ ಮಾಡಿದೀಯಾ? ಹಾಗೇನಾದರೂ ಮಾಡಿದರೆ ಒಳ್ಳೆಯದೇ. ಖಂಡಿತ ಇಲ್ಲ ಸರ್. ನಾನು ಸಾಯೋವಂಥ ಪರಿಸ್ಥಿತಿ ಬಂದರೂ ಯಜಮಾನ್ರ ಹತ್ರ ನಾನು ಕೆಲಸ ಮಾಡೇ ಮಾಡ್ತೀನಿ. ಈ ಮನೆಗೆ ಯಾವಾಗಲೂ ಬರ್ತಾನೆ ಇರ್ತೀನಿ. ಈ ಮನೆ ಸೇವೆಗಿಂತ ದೊಡ್ಡ ಕೆಲಸ ಇಲ್ಲ ಸರ್ ನನಗೆ. 100 ಕೋಟಿ ದುಡ್ಡು ಬಂದಿದೆ, ಕೆಲಸ ಕೇಳಕ್ಕೆ ಬಂದಿದೆಯಾ? ಯಜಮಾನ್ರೆ, ಅದೆಲ್ಲ ಶ್ರಾವಣಿ ಮೇಡಮ್ಗೆ ಸೇರಿದ್ದು. ಅದು ಅವ್ರ ಸ್ವತ್ತು. ಅದ್ರ ಮೇಲೆ ಸಂಪೂರ್ಣ ಅಧಿಕಾರ ಇರೋದು ಅವ್ರಿಗೆ ಮಾತ್ರ. ನನಗೆ ಅದ್ರ ಮೇಲೆ ಯಾವ ವ್ಯಾಮೋಹನೂ ಇಲ್ಲ ಯಜಮಾನ್ರೆ. ನಾನು ಈ ಮನೆಗೆ ಸೇವಕ ಅಷ್ಟೇ, ನಿಮ್ಮ ಬಂಟ ಅಷ್ಟೇ. ಮತ್ತೆ ಈಗ ಕೆಲಸ ಕೇಳ್ತಿರೋದು? ಕೆಲಸ ಕೇಳ್ತಿರೋದು ನನಗಲ್ಲ ಸರ್, ಬೇರೆಯವ್ರಿಗೆ. ಹೊಸ ಬಾಳು ಸೊಗಸೆಂದುಕೊಂಡೆ, ಕೊಳನೆ ಹೋಗ್ತಿಲ್ವಲ್ಲ, ಈ ಮನೆಗೆ ಸೊಸೆಯಾಗಿ ಬಂದೆ. ಹೇಗಿದ್ದೆ, ಹೇಗಾದೆ? 300 ಕೋಟಿ ಆಸ್ತಿಗೆ ಒಡತಿಯಾದ ಆ ಶ್ರಾವಣಿಗೆ 300 ರೂಪಾಯಿ ಸೀರೆ ತಂದುಕೊಟ್ಟು ಬಿಲ್ಡಪ್ ತಗೊಂಡಿದ್ದೆ. ಆದರೆ ಇವತ್ತು ಅದೇ ಸೀರೆನ ನಾನು ತಿಕ್ಕಿ ತಿಕ್ಕಿ ಒಗೆಯುವಂಥ ಸಮಯ ಬಂತು. ಇದು ಅದೃಷ್ಟನೋ ದುರಾದೃಷ್ಟನೋ ಒಂದು ಗೊತ್ತಾಗ್ತಿಲ್ಲ. ಆ ಟೈಮಿಗೆ ಆ ಮೇಡಮ್ ಅವರಲ್ಲಿಗೆ ಬರದೇ ಇದ್ರೆ ನಾನು ನನ್ನ ಮಗ ಜೈಲಲ್ಲಿ ಕಂಬಿ ಎಣಿಸ್ಬೇಕಿತ್ತು. ಆದರೂ ಇವಳು ಜೈಲಿಗೆ ಹೋಗೋದನ್ನೇನೋ ತಪ್ಪಿಸ್ಬಿಟ್ಲು. ಆದರೆ ಈ ಮನೆನೇ ಜೈಲು ಮಾಡಾಕ್ಬಿಟ್ಲಲ್ಲಪ್ಪ. ಏನಾದರೂ ಮಾಡಿ ಈ ಶ್ರಾವಣಿನ ಬುಟ್ಟಿಗೆ ಹಾಕ್ಕೊಂಡು ಕೋಟಿ ಕೋಟಿ ಎಣಿಸೋದಾ, ಅಥವಾ ಈ ಮನೆಯಲ್ಲೇ ಇವಳ ಸೊಕ್ಕು ಮುರಿದು ನಮ್ಮ ಹಕ್ಕು ಚಲಾಯಿಸೋದ? ಒಂದು ಗೊತ್ತಾಗ್ತಿಲ್ವಲ್ಲ. ಭಗವಂತ ಭಗವಂತ ಕೈ ಕೊಟ್ಟ. ಮಮ್ಮಿ, ಏನಿದು ನೀವೇ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಅಂಬೋದು ಅಮ್ಮ. ಯಾಕಮ್ಮ ನಮ್ಮನೆ ಕೆಲಸ ನಾವು ಮಾಡಬಾರ್ದಾ? ಸ್ವಲ್ಪ ದೂರ ನಿಂತ್ಕ ಸಿಡಿತೈತಿ ನೋಡಮ್ಮ. ನಾವು ಈ ಮನೆಯಲ್ಲಿ ಬಾಳಿ ಬದುಕಬೇಕು ಅಂದ್ರೆ ಮನೆ ಕೆಲಸನೂ ಮಾಡಬೇಕು, ಬಟ್ಟೆನೂ ಒಗಿಬೇಕಮ್ಮ. ಕಾಂತ ಮಮ್ಮಿ, ಏನ್ ಮಾತಾಡ್ತಿದ್ದೀರಾ ನೀವು? ಈ ರೀತಿ ಕೆಲಸ ಮಾಡೋದನ್ನ ನಾನು ಕಣ್ಣಿಂದ ನೋಡೋದಕ್ಕಾಗೋದಿಲ್ಲ. ಕಣ್ಣು ಮುಚ್ಕ. ಕಾಂತ ಮಮ್ಮಿ, ಆ ಶ್ರಾವಣಿ ಏನಾದ್ರೂ ನಿಮ್ಮನ್ನ ಹೆದರಿಸಿ ಬೆದರಿಸಿ ಈ ಕೆಲಸ ಎಲ್ಲ ಮಾಡಿಸ್ಕೊತಿದ್ದಾಳ? ಏಯ್, ಏನಂತ ಮಾತಾಡ್ತೀಯ? ಸೂರ್ಯನ್ಗೆ ಯಾರಾದ್ರೂ ಟಾರ್ಚ್ ಬಿಡಕ್ಕಾಗುತ್ತೇನೆ? ಭೂತಕ್ಕೆ ಯಾರಾದ್ರೂ ಭಯ ಪಡಿಸಕ್ಕಾಗುತ್ತೇನೆ? ಅಂಥದ್ದೇನಿಲ್ಲ. ವಯಸ್ಸಾಯ್ತು ನೋಡು, ಅದಕ್ಕೆ ಈ ಶುಗರು BP ಅಂಥದ್ದೇನು ಬರಬಾರ್ದು ಅಂತ ವ್ಯಾಯಾಮ ಮಾಡ್ತಾ ಇದ್ದೀನಿ. ಇದೇ ಜಿಮ್ಮು ನನಗೆ. ನೋಡು, ಆ ಕಣ್ಣಿಂಗ್ ಒಗಿತಾ ಇದ್ರೆ ಅರ್ರಪಕ್ಕ ಅರ್ರಪಕ್ಕ ಅರ್ರಪಕ್ಕ. ಕಾಂತ ಮಮ್ಮಿ, ನೀವು ಸುಳ್ಳು ಹೇಳ್ತಿದ್ದೀರಾ. ನಾನು ನಿಮ್ಮ ಮಾತನ್ನೆಲ್ಲ ನಂಬಲ್ಲ. ಅವಳು ನಿಮ್ಮನ್ನ ಹೆದರಿಸಿದಳ್ತಾನೆ. ಅವಳು ಎಂತ ದೊಡ್ಡ ಚಾಲಾಕಿ, ಎಂತ ಮಾಟಗಾತಿ ಅಂತ ನನಗೆ ಚೆನ್ನಾಗಿ ಗೊತ್ತು.
ಸುಬ್ಬುಗೆ ಅವಳ ಕಂಡ್ರೆ ಇಷ್ಟನೇ ಇಲ್ಲ. ಅವರಿಬ್ರು ಮದ್ವೆ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಾನೂ ಇಲ್ಲ. ಅಂಥದ್ರಲ್ಲಿ ಸುಬ್ಬುನೇ ನನ್ನ ಗಂಡ ಅಂತ ಹೇಳ್ಕೊಂಡು ಮನೆಯವ್ರು ಎಲ್ರಿಗೂ ಮೋಸ ಮಾಡ್ತಿದ್ದಾಳೆ ಅವಳು. ಶ್ರೀವಲಿ, ಏನಮ್ಮ ಮಾತಾಡ್ತಿದೀಯ ನೀನು? ಇದೆಲ್ಲ ನಿನಗೆ ಹೇಗೆ ಗೊತ್ತು? ಕಾಂತ ಮಮ್ಮಿ, ನಾನು ಇದನ್ನೆಲ್ಲ ತುಂಬ ದಿವಸದಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. ಅವರಿಬ್ರು ಬಗ್ಗೆ ನಾನು ಎಲ್ಲನೂ ತಿಳ್ಕೊಂಡಿದ್ದೀನಿ. ಅವಳು ಮಾತೆತ್ರ ಬರೀ ಸುಳ್ಳು ಹೇಳ್ತಾಳೆ. ನೋಡಿ, ನೀವು ಅವಳಿಗೆ ಹೆದರ್ಕೊಳಕ್ ಹೋಗ್ಬೇಡಿ. ನಾನು ನಿಮ್ಮ ಜೊತೆ ಇರ್ತೀನಿ. ಕೋಟಿ ಕೋಟಿ ಆಸ್ತಿ ಬಂದಿದ್ಯಲ್ಲ, ಅದಕ್ಕೆ ಅವಳು ಮೆರಿತಿದ್ದಾಳೆ. ಅದಕ್ಕೆಲ್ಲ ನೀವು ಕೇರ್ ಮಾಡಬೇಡಿ. ಓ, ನಿನಗೂ ಈ ಮ್ಯಾಟ್ರ್ ಗೊತ್ತಾ ಹಂಗಾರೆ? ನನಗೆ ಗೊತ್ತು. ನಾನು ಅವತ್ತು ಅವ್ರ ಮನೆಗೆ ಹೋಗಿದ್ನಲ್ಲ, ಆವಾಗಲೇ ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೀತಿತ್ತು. ಅಲ್ಲ ಶ್ರೀವಲ್ಲಿ, ಈ ಶ್ರಾವಣಿ ಅದೆಷ್ಟೋ ಕೋಟಿಗೆ ಒಡತಿ, ಆಮೇಲೆ ಅವ್ರ ಅಪ್ಪಂಗೆ ಮಿನಿಸ್ಟ್ರು ಅನ್ನೋ ಅಧಿಕಾರ ಬೇರೆ ಇದೆ. ನೀನು ಅವಳನ್ನೇ ಎದುರಾಕೋತೀನಿ ಅಂತಿದೆಯಲ್ಲ, ನಿನಗೆ ಹೆದರಿಕೆ ಏನೂ ಆಗಲ್ವೇನೆ? ಹೆದರಿಕೆನಾ? ನಾನು ಯಾಕೆ ಹೆದರ್ಕೋಬೇಕು ಕಾಂತ ಮಮ್ಮಿ? ನಾನು ಇಂದ್ರಮ್ಮನ ಮಗಳು. ನಾನು ಯಾವುದಕ್ಕೂ ಹೆದರೋಳಲ್ಲ. ನೋಡಿ, ನನಗೆ ಬೇಕಾಗಿರೋದು ಸುಬ್ಬು. ನಾನು ಸುಬ್ಬುನ ಪಡ್ಕೋತೀನಿ. ಆ ಶ್ರಾವಣಿಗೆ ನಾನೊಂದು ಗತಿ ಕಾಣಿಸ್ತೀನಿ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ತಾನೆ? ಅದು ನಾನು ಕಾಂತ ಮಮ್ಮಿ ಹೇಳಿ, ನೀವು ನನಗೆ ಸಪೋರ್ಟ್ ಮಾಡ್ತೀರಾ ತಾನೆ? ನೀವೇ ತಾನೇ ಹೇಳಿದ್ದು ಸುಬ್ರಹ್ಮಣ್ಯ ನಿನಗೆ ಸಿಗ್ಬೇಕು, ಅದಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತ.